ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ನೀವು ಒಂದೇನೋ ಗೆಸ್ ಮಾಡತ್ತಿರ್ಬೋದು. ಹೌದ್ರಿ, ಅದಲ್ಲ. ಇದು ಬೇರೆನೇ ಐತಿ. ನಮ್ಮ ದೇಹಕ್ಕೆ ಪ್ರೋಟೀನ್ಸ, ಫೈಬರ್ಸ, ವಿಟಮಿನ್ಸ ಎಲ್ಲ ಬೇಕು. ಅಂಥ ಎಲ್ಲ ಕಂಟೆಂಟ್ ಇರುವಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ವಾಟಿ ಹೆಸರು ಕಾಳು ತೊಗೊಂಡಿವ್ರಿ. ಆಮೇಲೆ ಕಡ್ಲೆಬೇಳೆ ಒಂದು ವಾಟಿ ತೊಗೊಂಡಿವಿ. ಆಮೇಲೆ ಉದ್ದಿನಬೇಳೆ ಒಂದು ಅರ್ಧ ವಾಟಿ. ಉದ್ದಿನಬೇಳೆ, ಕಡ್ಲೆಬೇಳೆ, ಹೆಸರು, ಆಮೇಲೆ ಕ್ಯಾಶ್ಯೂ ತೊಗೊಂಡವ್ರಿ, ಕಾಜು. ಆಮೇಲೆ ಒಂದು ವಾಟಿ ಶೇಂಗಾ ಕಾಳು ತೊಗೊಂಡಿವಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ ಜೋಳದ ಕಾಳು ಒಂದು ದೊಡ್ಡ ವಾಟಿ ತುಂಬ ಜೋಳದ ಕಾಳು ತೊಗೊಂಡಿವಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡೀವಿ, ಕೊತ್ತಂಬರಿ, ಟೊಮೆಟೊ, ಉಳ್ಳಾಗಡ್ಡಿ, ಆಲೂಗಡ್ಡೆ, ಕರಿಬೇವು, ಆಮೇಲೆ ಗ್ರೀನ್ ಪೀಸ ಇಷ್ಟೆಲ್ಲ ಪದಾರ್ಥ ಇಟ್ಕೊಂಡು ಇದನ್ನು ನಾವು ರೆಸಿಪಿ ರೆಡಿ ಮಾಡೋದೈತ್ರಿ. ಈಗ ಆ ಜೋಳದ ಕಾಳು ಇತ್ತಲ್ಲ, ಜೋಳದ ಕಾಳು ಚಲೋದ ಹಾಗೆ ಒಂದು 3-4 ಸಲ ತೊಳೆದ ಅದನ್ನು ನಾವು ಬೆಳಿಗ್ಗೆ ಮಾಡೋರಿದ್ದು ಅಂದ್ರೆ ರಾತ್ರಿ ನೆನೆಕಿಟ್ಟು ಬಿಡೋದ್ರಿ. ಆಮೇಲೆ ರಾತ್ರಿ ಮಾಡೋರಿದ್ದು ಅಂದ್ರೆ ಬೆಳಿಗ್ಗೆ ನೆನೆಕಿಟ್ಟು ಬಿಡೋದ್ರಿ. ಈಗ ಹೆಸರು ಕಾಳನ್ನು ತೊಗೊಂಡೇವಿ. ಆ ಹೆಸರು ಕಾಳನ್ನು ನೆನೆಕಿಟ್ಟು ಬಿಟ್ಟೇವ್ರಿ. ಹಿಂಗೆ ಪದಾರ್ಥಗಳನ್ನ ಹಾಕಿ ಮಾಡಿದ್ರೆ ನಮ್ಮ ದೇಹಕ್ಕೆ ಭಾಳ ವಿಟ್ಯಾಮಿನ್ನ, ಪ್ರೋಟೀನ್ಸ, ಆಮೇಲೆ ಎಲ್ಲ ಪೋಷಕಾಂಶಗಳು ಸಿಗ್ತಾವೆ. ಇಂಥ ಫೈಬರ್ ಯುಕ್ತ ವಿಟ್ಯಾಮಿನ್ನ ಪೋಷಕಾಂಶಗಳು ಸಿಗುವಂಥ ರೆಸಿಪಿಗಳು ಈಗೆಲ್ಲ ಕಡಿಮೆ ಆಗಕತ್ತಿದ್ದಾವೆ. ಈಗ ನಮ್ಮ ಅಜ್ಜಿಗಳ ಕಾಲದಾಗ ಈ ರೆಸಿಪಿಗಳನ್ನ ಮಾಡ್ತಿದ್ರು, ಈಗೆಲ್ಲ ಕಣ್ಮರೆ ಆಗಾಕತ್ತಿದ್ದಾವೆ. ಅದಕ್ಕೆ ಈ ರೆಸಿಪಿನ ನಿಮ್ಮ ಮುಂದೆ ನಾನು ತೊಗೊಂಬರಕತ್ತಿದ್ದೀನಿ. ಕುಕ್ಕರ್ದೊಳಗೆ ಹಾಕಿ ಒಂದು 8ರಿಂದ 10 ವಿಸಲ್ ಮಾಡಿಸ್ಬಿಡೋದ್ರಿ. ಯಾಕಂದ್ರೆ ಜೋಳ ಭಾಳ ಹಾರ್ಡ್ ಇರ್ತೈತೆ ರೀ, ಬಿರುಸಿರ್ತೈತಿ. ನೆನೆಯಾಕಿಟ್ಟ ಆಮೇಲೆ ನಾವು ಅದನ್ನು 7ರಿಂದ 8 ಸೀಟಿ ಮಾಡಿಸ್ಬೇಕ್ರಿ. ಅಂದ್ರೆ ಚಲೋದಂಗೆ ಕುದಿತಾವೆ. ಈಗ ನೀವು ನೋಡ್ತಿರ್ಬೋದು, ಅದನ್ನು ಹೆಚ್ಚಿಗೆ ತೋರಿಸಿದೆ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ಚಮಚ ತುಪ್ಪ ಹಾಕಿ ಅವು ಕಾಜು, ಶೇಂಗಾ ಕಾಳು ಎಲ್ಲ ಇದ್ರೊಳಗೆ ಹಾಕಿಬಿಡೋದ್ರಿ. ಶೇಂಗಾ ಕಾಳು ಮ್ಯಾಲಿಂದ ಸಿಪ್ಪೆ ಸಿಡಿಯೋ ತನಕ ಇದನ್ನು ಹುರ್ಕೊಳ್ಳೋದ್ರಿ. ಅಂದ್ರೆ ಶೇಂಗಾ ಮಸ್ತ್ ಕ್ರಿಸ್ಪಿ ಆಕ್ಕಾವ, ಕರ್ರಮ್ ಕುರಮ್ಮ, ತಿನ್ನಕ್ಕೆ ಭಾಳ ರುಚಿ ಬರ್ತಾವೆ. ಹಿಂಗೆ ಶೇಂಗಾ ಕಾಳು ಹುರ್ಕೊಳ್ಳೋದ್ರಿ. ಇದಕ್ಕೆ ಕಾಜು ನಾವೀಗ ಹಾಕಿಬಿಟ್ಟು ನೋಡ್ರಿ. ಕಾಜುನೂ ಬಣ್ಣ ಬದಲಾಗೋ ತನಕ, ನಸುಗೆಂಪು ಬಣ್ಣ ಬರ್ಬೇಕ್ರಿ, ಅಲ್ಲಿ ತನಕ ಈ ತುಪ್ಪದೊಳಗೆ ಹುರಿದು ಬಿಡೋದ್ರಿ. ಹಿಂಗೆ ಹುರಿದ್ರಂದ್ರೆ ಕಾಜುನೂ ಅವು ಕ್ರಿಸ್ಪಿ ಆಕ್ಕಾವ, ರುಚಿ ಭಾಳ ಚಲೋ ಕೊಡ್ತೈತಿ. ನಮ್ಮಲ್ಲಿ ಮಕ್ಕಳ ನಾಮಕರಣ ಮಾಡಬೇಕಾದ್ರೆ ಗುಗ್ರಿ ಅಂತೇಳಿ ಮಾಡ್ತಿದ್ರೆ ಮೊದಲು. ಎಲ್ಲ ನಮೂನಿ ಕಾಳುಗಳನ್ನು ಹಾಕಿ ಗುಗ್ರಿ ಅಂತ ಮಾಡ್ತಿದ್ರು. ಆ ಮಕ್ಕಳಿಗೆ ಪ್ರೋಟೀನ್ ಸಿಗಬೇಕು. ಆ ಮಕ್ಕಳ ನಾಮಕರಣಕ್ಕೆ ಬಂದವ್ರಿಗೆ ಆ ಹೆಸರಿನೊಳಗೆ ಅಂತೇಳಿ ಎಲ್ಲ ಗುಗ್ರಿ ಮಾಡ್ತಿದ್ರು. ಈಗೆಲ್ಲ ಅವನ್ನೆಲ್ಲ ಬಿಟ್ಟಾರ್ರಿ. ಈಗೆಲ್ಲ ಬರೀ ಒಂದು ಕೇಕ್ ತರೋದು, ಕೇಕ್ ಕಟ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ನಾಮಕರಣ ಮಾಡೋದು, ಊಟ ಮಾಡಿ ಹೋಗಿಬಿಡೋದು. ಈಗ ಅವೆಲ್ಲ ಮರ್ತು ಹೋಗ್ಯಾವ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಉದ್ದಿನಬೇಳೆ, ಕಡ್ಲೆಬೇಳೆ, ಆಮೇಲೆ ಸಾಸಿವೆ, ಜೀರಿಗೆ, ಎಣ್ಣೆ ಕಡಕ್ಕೆ ಕಾದೈತ್ರಿ. ಪಟ 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 ಒಗ್ಗರಣೆ ಹಾಕಿಬಿಡೋರಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದು, ಹಸಿ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚಲೋದಂಗೆ ಅದನ್ನು 1 ನಿಮಿಷ ಅದನ್ನು ಹುರ್ಕೊಂಬಿಡೋದ್ರಿ. ಸ್ವಲ್ಪ ಕಡ್ಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜ್ ಆಕ್ಕವ. ಕಲರ್ ಚೇಂಜ್ ಆದ ಕೂಡಲೇ ಈ ಕಡೆ ಮೆಣಸಿನ್ಕಾಯಿನೂ ಚಲೋದಂಗೆ ಬೇಯ್ತಾವೆ. ಇಷ್ಟಾದ ಕೂಡಲೇ ಸಣ್ಣ ಉಳ್ಳಾಗಡ್ಡಿ 1-2 ಹೋಳು ಇಟ್ಟಿದ್ವಲ್ಲ, ಆ ಉಳ್ಳಾಗಡ್ಡಿ ಇದಕ್ಕೆ ಹಾಕಿಬಿಡೋದು ನೋಡ್ರಿ. ಹಿಂಗೆ ಉಳ್ಳಾಗಡ್ಡಿ ಹಾಕಿ ಅದನ್ನು ಹುರ್ಕೊಳ್ಳೋದ್ರಿ. ಉಳ್ಳಾಗಡ್ಡಿ ಆದ ಕೂಡಲೇ ಬಟಾಟೆ ಮತ್ತು ಟೊಮೆಟೊ, ಬಟಾಟೆ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ನೀರು ಬಿಡ್ತಾವೆ. ಬಟಾಟೆ ಚಲೋದಂಗೆ ಇದ್ರೊಳಗೆ ಬೇಯ್ತಾವೆ. ಈಗ ನಾವು ರೆಸಿಪಿ ಮಾಡೇವಲ್ಲ, ಇದು ಜೋಳದ ಕಾಳಿಂದ ಬಗರ್ ಐತ್ರಿ. ಬಗರ್ ಅನ್ರಿ, ಗುಗ್ರಿ ಅನ್ರಿ, ನಾವು ನೆನೆಯಾಕಿಟ್ಟಂಥ ಹೆಸರು ಕಾಳು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಇವನು ಬರೇ ಕಾಳು ನಮಗೆ ಸಿಗಲಿ ಅಂತೇಳಿ ನಾವು ಇದಕ್ಕೆ ಹಾಕಿವ್ರಿ. ಯಾಕಂದ್ರೆ ನಾವು ಕುಕ್ಕರ್ದೊಳಗೆ ಹಾಕಿದ್ವು ಅಂದ್ರೆ ನಾವು 8-10 ಸೀಟಿ ಮಾಡಿದ್ವು ಅಂದ್ರೆ ಈ ಬ್ಯಾಳೆ ಇದ್ದುದೆಲ್ಲ ಸಾರಾಗಿಬಿಡ್ತೈತೆ ರೀ. ಅದರ ಸಲುವಾಗಿ ನಾವು ನೆನೆಸಿದ ಹೆಸರು ಕಾಳು ಉಪಯೋಗಿಸಿವಿ. ಆಮೇಲೆ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಹಾಕ್ರಿ, ಇಲ್ಲಂದ್ರೆ ವಟಾಣಿ ಇತ್ತಂದ್ರೆ
ಹೆಸರು ಕಾಳು ಜೊತೆ ವಟಾಣಿ ಕಾಳನ್ನು ನೆನೆಯಕ್ಕೆ ಹಾಕಿಬಿಡ್ರಿ ರಾತ್ರಿ. ಅಂದ್ರೆ ವಟಾಣಿ ಕಾಳು ರುಚಿ ಚಲೋ ಕೊಡ್ತೈತಿ. ಆಮೇಲೆ ನಮ್ದು ರೆಸಿಪಿಗೆ ಒಂದು ಲುಕ್ ಕೊಡ್ತೈತಿ, ಅದು ಚಂದ ಕಾಣಿಸ್ತೈತಿ, ಅಷ್ಟರ ರುಚಿನೂ ಬರ್ತೈತಿ. ಈಗ ನೀವು ಒಗ್ಗರಣೆ ನೋಡಿದ ಕೂಡಲೇ ನಿಮ್ಗೆ ಅನ್ಸಾತಿರ್ಬೋದು ಎಷ್ಟು ಚಂದ ಕಾಣಿಸತ್ತಿತ್ತಪ್ಪ ಅಂತೇಳಿ. ಹೌದ್ರಿ, ಅದು ಎಷ್ಟು ಚಂದ ಐತಲ್ಲ ಅಷ್ಟ ರುಚಿಕಟ್ಟಾಗೈತೆ ರೀ. ದಿವಸ ನಿಮಗೆ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ತಿಂದ ಬೇಜಾರಾಗಿರ್ತೈತಲ್ಲ, ಅವಾಗ ಒಂದು ದಿವಸ ಇದನ್ನು ಮಾಡಿಬಿಡ್ರಿ. ವಾರದಾಗ ಒಂದು ಸಲ ಈ ನೀವು ಉಪಹಾರಕ್ಕೆ, ತಿಂಡಿಗೆ, ಬೆಳಿಗ್ಗೆ ಅಥವಾ ಟಿಫಿನ್ ಕ್ಯಾರಿಯರ್ ತೊಗೊಂಡು ಹೋಗ್ತಾರೆ ನೋಡ್ರಿ, ಅವ್ರಿಗೆ ಮಾಡಿಕೊಡ್ರಿ. ಮಸ್ತ್ ಪ್ರೋಟೀನ್ ಸಿಗ್ತೈತಿ. ಒಂದು ಪ್ಲೇಟ್ ನೀವು ಅದನ್ನು ಮಾಡಿ ಕೊಟ್ರಿ ಅಂದ್ರೆ ಹರ್ಯಾಗಿಂದ ಚಂತಕ ತಿಂದು ಆರಾಮಿರ್ತಾರೆ ರೀ. ಈಗ ನಾವು ಒಗ್ಗರಣೆ ಹಾಕಿ ಲಿಡ್ ಮುಚ್ಚಿ ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಟಿದ್ದು ರೀ. ಈಗ ನೋಡಿರಿ ಕರೆಕ್ಟಾಗಿ ಬಂದೈತಿ, ಕಲರ್ ಚೇಂಜ್ ಆಗೈತಿ. ಈಗ ನಾವು ಅದಕ್ಕೆ ಜೋಳದ ಕಾಳು ಕುದಿಸಿಟ್ಟಿದ್ದೀವಲ್ಲ, ಆ ಜೋಳದ ಕಾಳು ಇದಕ್ಕೆ ಹಾಕಿಬಿಡೋದು ರೀ. ಕರೆಕ್ಟಾಗಿ ಕೊದ್ದು ಬಂದವ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಗಾರ್ನಿಷ್ ಮಾಡಾಕತ್ತಿದ್ದೀವಿ ರೀ. ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿತಂದ್ರೆ ರೆಸಿಪಿ ಭಾಳ ಚಂದ ಕಾಣ್ತೈತಿ, ರುಚಿಕಟ್ಟು ಕಾಣ್ತೈತಿ. ಮತ್ತು ನಾವು ಹಾಕಿದಂಥ ಕೊತ್ತಂಬರಿ ಏನೈತಲ್ಲ ಎಲ್ಲ ಮಿಕ್ಸ್ ಆಕೈತಿರೋದು. ಈಗ ನೀವು ನೋಡಿದ್ರೆ ಸಾಬುದಾನೆ ಟೈಪ್ ಕಾಣಿಸಾಕತ್ತೈತಿರೋದು. ಇದು ಸಾಬುದಾನೆಕ್ಕಿಂತನೂ ಭಾಳ ಹೆಲ್ದಿ ಐತ್ರಿ. ಇದ್ರೊಳಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೋಷಕಾಂಶ ಎಲ್ಲ ಅದಾವ. ಈ ರೆಸಿಪಿ ನೀವು ವಾರದಾಗ 2 ಸಲ ಮಾಡಿ ತಿಂದ್ರೆ ತುಂಬ ಆರೋಗ್ಯವಾಗಿರ್ತೀರಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಲಿಡ್ ಮುಚ್ಚಿ ನಾವು ಜೋಳದ ಕಾಳು ಹಾಕಿ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿದ್ದು. ಈಗ ನಮ್ಮದೆಲ್ಲ ರೆಸಿಪಿ ರೆಡಿ ಆಗೈತೆ ರೀ. ಈಗ ನಾವು ಏನಿದ್ರು ಸರ್ವ್ ಮಾಡ್ಕೊಳ್ಳೋದ್ರಿ. ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕೀವಿ, ಸರ್ವ್ ಮಾಡ್ಕೊಳಕತ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ಯಾಕಂದ್ರೆ ಅಷ್ಟು ಮಸ್ತ್ ರೆಸಿಪಿ ಐತಿ, ಅಷ್ಟು ರುಚಿಕಟ್ಟಾದಂಥ ರೆಸಿಪಿ ಐತ್ರಿ. ನೋಡ್ರಿ ಚಮಚೆ ಒಳಗೆ ತೋರ್ಸಕತ್ತ ನಿಮ್ಗೆ ಎಷ್ಟು ಬಿಡಿ ಬಿಡಿ ಬಂದೈತಿ. ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಇದನ್ನು ರುಚಿ ನೋಡಿಬಿಡೋದ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.